ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗಾದರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಿನ್ನೆ ನೋಡಿದಂಥ ಎಪಿಸೋಡ್ನಲ್ಲಿ ಮೇಕೆ ಮಂಜಣ್ಣನನ್ನು ಕರ್ಕೊಂಡು ಸೂರ್ಯ ಮತ್ತು ಮೀನಾ ದೇವಸ್ಥಾನಕ್ಕೆ ಬರ್ತಾರೆ. ಓಂ ಶಕ್ತಿ ದೇವಸ್ಥಾನಕ್ಕೆ ಬರ್ತಾರೆ. ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾನೆ, ಕೇಶವ ಅಂಕಲ್ಗೆ ಇವರು ರಿಲೇಷನ್ ಅಂತ ಹೇಳಿ, ಅಂದರೆ ರೋಹಿಣಿ ಮಾವ ಅಲ್ಲ ಅಂತ ಹೇಳಿ ಸೂರ್ಯ ಮಂಜಣ್ಣನನ್ನು ರಂಗನಾಥ್ ಅವರ ಹತ್ರ ಹೇಳ್ತಾನೆ. ಆಗ ಅಲ್ಲಿದ್ದವರಿಗೆ ಒಮ್ಮೆಲೆ ಶಾಕ್ ಆಗುತ್ತೆ, ಏನು ಹೇಳ್ತಾ ಇದ್ದಾನಪ್ಪ ಇವನಂತ ಹೇಳಿ. ಆಗ ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾನೆ, ಅಪ್ಪಯ್ಯ ನಿಮ್ಮ ದೋಸ್ತಿ ಕೇಶವ ಅಂಕಲ್ ಇದ್ದಾರಲ್ವ, ಅವರ ಅಳಿಯನ ಮಾವ ಅಂತ ಹೇಳಿ ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾನೆ. ಕೇಶವ ಅಂಕಲ್ಗೆ ಇವರು ಬೀಗ್ರು ಅಂತ ಹೇಳ್ತಾನೆ ಸೂರ್ಯ. ಮತ್ತು ಸೂರ್ಯ ಮಂಜಣ್ಣನ ಮುಖ ನೋಡಿ, ಇದು ಮಲೇಷಿಯನ್ ಬ್ರೀಡ್ ಅಲ್ಲ, ಪಕ್ಕ ಲೋಕಲ್ ಅಂತ ಹೇಳ್ತಾನೆ. ಅಲ್ವಾ ಅಂತ ಹೇಳಿ ಮಂಜಣ್ಣನ ಹತ್ರ ಕೇಳ್ತಾನೆ. ಆಗ ಮಂಜಣ್ಣ ತಲೆಯನ್ನು ಕೆಳಗೆ ಹಾಕ್ತಾನೆ. ಆನಂತರ ಮೀನಾ ಮಾತಾಡ್ತಾಳೆ. ಮೀನಾ ಮಾತಾಡಿ, ಅವತ್ತು ಕೇಶವ ಅಂಕಲ್ ತರಕಾರಿ ಎಲ್ಲ ತಂದು ಕೊಟ್ಟಿದ್ರಲ್ಲ ಮಾವ, ಅದು ಇವರ ಅಂಗಡಿದೆ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಮತ್ತೆ ಸೂರ್ಯ ಹೇಳ್ತಾನೆ, ಈ ಊರಲ್ಲಿ ಇವರು 20 ವರ್ಷದಿಂದ ತರಕಾರಿ ಮೇಕೆ ಮಾರ್ಕೊಂಡು ಬದುಕ್ತಾ ಇರುವವರು ಅಂತ ಹೇಳಿ. ಮಲೇಷ್ಯಾ ಬಿಟ್ಟಾಕೋ, ಮಲ್ಲೇಶ್ವರಂಗೆ ಕೂಡ ಹೋದರೆ ದಾರಿ ತಪ್ಪಾಗಿಸ್ಕೊಂಡು ಬರುತ್ತೆ ಈ ಮೇಕೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತು ಸೂರ್ಯ ಹೇಳ್ತಾನೆ, ಕಡೆಗೂ ಗೊತ್ತಾಗಿದ್ದ ಸತ್ಯ ಇಷ್ಟೇ, ಮಲೇಷ್ಯಾ ಅಂತ ಕಾನ್ಸೆಪ್ಟ್ ಇರೋದೇ ಸುಳ್ಳು ಅಂತ ಹೇಳಿ. ಆಗ ಅಲ್ಲಿರುವವರಿಗೂ ಎಲ್ಲರಿಗೂ ಶಾಕ್ ಅಂತೂ ಖಂಡಿತ ಆಗೇ ಆಗುತ್ತೆ. ಆಗ ಮತ್ತೆ ಸೂರ್ಯ ಹೇಳ್ತಾನೆ, ರೋಹಿಣಿಯ ಮುಖ ನೋಡಿ, ಇವಳ ಹತ್ರ ₹1 ದುಡ್ಡು ಇಲ್ಲ ಅಂತ ಹೇಳಿ, ಮಲೇಷ್ಯನಲ್ಲ ಇವಳು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಕೋಟಿ ರೂಪಾಯಿ ಆಸ್ತಿ, 10 ಬಂಗ್ಲೆ, 10 ಕಾರು ಎಲ್ಲ ಡಿಶುಮ್ ಸ್ವಾಹ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇದನ್ನು ಕೇಳಿ ಶಾಂತಿಗೆ ಸಿಡಿಲ್ ಬಡ್ದಂಗೆ ಆಗುತ್ತೆ. ರೋಹಿಣಿಗಂತೂ ಏನು ಮಾಡೋದಂತಲೇ ಗೊತ್ತಾಗದೆ ಕೈಕಾಲೆಲ್ಲ ಶೇಕ್ ಆಗುತ್ತೆ. ಆಗ ರಂಗನಾಥ್ ಅವರು ಕೇಳ್ತಾರೆ, ಏನಯ್ಯ ಹೇಳ್ತಾ ಇರೋದು, ರೋಹಿಣಿ ಮಾವ ಮಲೇಷಿಯನ್ ಮಾವ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾ ಇರುವಾಗ ಸೂರ್ಯ ಹೇಳ್ತಾನೆ, ಇವರು ಅವರಲ್ಲ ಅಂತ ಹೇಳಿ. ರಂಗನಾಥ್ ಮನೋಜ್ ಇಬ್ಬರು ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡು ಆಶ್ಚರ್ಯಚಕಿತರಾಗಿ ಅಲ್ಲೇ ನೋಡ್ಕೊಂಡಿರ್ತಾರೆ. ಸೂರ್ಯ ಹೇಳ್ತಾನೆ, ಇವರನ್ನು ನಾವು ರೆಡ್ ಹ್ಯಾಂಡ್ ಆಗಿ ಮೇಯಿಸ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ, ಇವರನ್ನು ಮೇಯಿಸ್ತೀರಾ ಅಂತ ಹೇಳಿ ಅವನ ಒಂದು ಭಾಷೆಯಲ್ಲಿ, ಅಂದರೆ ಒಂದು ರೀತಿಯ ಭಾಷೆಯಲ್ಲಿ ಅವನು ಹೇಳ್ತಾನೆ ಸೂರ್ಯ. ಆನಂತರ ಶಾಂತಿ ಮಧ್ಯೆ ಮಾತಾಡಿ ಮೇಕೆ ಮಂಜನ ಹತ್ರ ಹೇಳ್ತಾಳೆ, ನೀನು ಬಂದ ಕೆಲಸ ಆಯಿತು, ನೀನು ಹೋಗ್ಬೋದು ಅಂತ ಹೇಳಿ ಶಾಂತಿ ಮೇಕೆ ಮಂಜನನಿಗೆ ಹೇಳ್ತಾಳೆ. ಆಗ ಮೇಕೆ ಮಂಜನ ಹೇಳ್ತಾನೆ, ಅಲ್ಲ ತಾಯಿ ಅಂತ ಹೇಳಿ. ಆಗ ಶಾಂತಿ ತುಂಬ ಕೋಪದಿಂದ ಹೇಳ್ತಾಳೆ, ನೀನು ಬಂದ ಕೆಲಸ ಆಯ್ತಲ್ವಾ, ಹೋಗ್ತಾ ಇರು ಅಂತ ಹೇಳ್ತಾಳೆ. ಆಗ ಇನ್ನೂ ಹೋಗದಿದ್ದರೆ ನೀನು ಇಲ್ಲೇ ಇದ್ದರೆ ಇವಳಿಗೆ ಬಿಡಿಸ್ಬೇಕಾದಂಥ ಗ್ರಾಚಾರ ನಿನಗೆ ಬಿಡಿಸ್ಬಿಡ್ತೇನೆ ಅಂತ ಹೇಳಿ ಶಾಂತಿ ತುಂಬ ಕೋಪದಿಂದ ಮಂಜಣ್ಣನ ಹತ್ರ ಮಾತಾಡ್ತಾಳೆ. ಮಂಜಣ್ಣ ಹೋಗುವಾಗ ರೋಹಿಣಿಗೆ ಹೇಳ್ತಾಳೆ, ರೋಹಿಣಿ ಇನ್ನಾದರೂ ಸತ್ಯ ಹೇಳಿಬಿಟ್ಟು ಸಂತೋಷವಾಗಿ ಬಾಳಮ್ಮ ಅಂತ ಹೇಳಿ ಅಲ್ಲಿಂದ ಮಂಜಣ್ಣ ಹೊರಟೋಗ್ತಾರೆ. ನಂತರ ಇರೋದು ರೋಹಿಣಿಯ ಗ್ರಾಚಾರ ಬಿಡಿಸುವಂತಹ ಕಾರ್ಯಕ್ರಮ. ರಂಗನಾಥ್ ಅವರು ತುಂಬ ಕೋಪದಿಂದ ಶಾಂತಿಗೆ ಹೇಳ್ತಾಳೆ, ಸಕ್ಕರೆಬೈಲವರೇ, ಮಲೇಷನ್ ಸೊಸೆ ಕೋಟ್ಯಾಧೀಶ್ವರಿ ಅಂತ ಹೇಳಿ ಬೀಗ್ತಿದ್ದೆ ಅಲ್ವೇ, ನೋಡೆ ಅಂತ ಹೇಳಿ ಶಾಂತಿಗೆ ಹೇಳ್ತಾರೆ. ನೀವು ಕರ್ಕೊಂಡು ಬಂದಿದ್ದು ಹೂ ಮಾರೋಳನ ಅಂತ ಹೇಳಿ ನನ್ನ ಮಾನ ತೆಗಿತಿದ್ಯಲ್ವೇ, ಈಗ ಗೊತ್ತಾಯ್ತು ನೀನು ಕರ್ಕೊಂಡು ಬಂದಿರುವಂಥ ಸೊಸೆ ಯಾವ ರೀತಿ ಇದ್ದಾಳೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾ ಇರ್ತಾರೆ. ಹೂವಿಗೂ ಮುಳ್ಳಿಗೂ ಇರುವ ವ್ಯತ್ಯಾಸ ಇವಾಗ ಗೊತ್ತಾಯಿತು ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಜೋರಾಗಿ ಒಂಥರ ಅಂಗಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಮಧ್ಯೆ ಮಾತಾಡಿ, ಗೊತ್ತಾಗಲ್ ಬಿಡೋ ತಂದೆ, ಆವಿನ ಜಡೆ ಮೊಗ್ಗಿನ ಜಡೆ ಅಂತ ಹೇಳಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಶ್ರೀಮಂತೆ ಅಂದ್ಕೊಂಡ್ಬಿಟ್ಟು ಇವಳಂಗೆ ಕರ್ಕೊಂಡು ಬಂದುಬಿಟ್ಟೆ ಅಲ್ವೇ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ತುಂಬ ಬೈತಾ ಇರ್ತಾರೆ. ಶಾಂತಿಗೆ ಇದನ್ನೆಲ್ಲ ಕೇಳಿ ಒಂಥರ ಅವಮಾನ ಆದಾಗೆ ಆಗ್ತದೆ. ರಂಗನಾಥ್ ಅವರು ಮತ್ತೆ ಶಾಂತಿಗೆ ಹೇಳ್ತಾರೆ, ತಿಳ್ಕೊಳ್ಳೆ ಇದನ್ನು, ತುಂಬೆ ಗಿಡದ ನೆರಳಲ್ಲಾದರೂ ಹೋಗಿ ನಿಂತ್ಕೊಳ್ಬೋದು, ತುರ್ಕೆ ಗಿಡದ ಹತ್ರ ಹೋಗಿ ನಿಂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿ ಅವಳಿಗೆ ತುಂಬ ಒಂಥರ ಟಾರ್ಚರ್ ರೀತಿಯಲ್ಲಿ ಸರಿಯಾಗಿ ಬೈಗುಳದಿಂದಲೇ ಒಂಥರ ಮಾತಿನ ಚಾಟಿಯ ಏಟನ್ನು ಕೊಡೋದಂತ ಹೇಳ್ತಾರಲ್ವ, ಆ ರೀತಿಯಾಗಿ ರಂಗನಾಥ್ ಅವರು ಸಕ್ಕರೆಬೈಲ್ ಶಾಂತಿಗೆ ಬೈತಾ ಇರ್ತಾರೆ.
ಅಷ್ಟೊತ್ತಿಗೆ ಶಾಂತಿ ಉದ್ರೇಕ ಚಿತ್ತಳಾಗಿ ಕೇಳಿಸ್ಕೊಳ್ತಾ ಇದ್ದೇನೆ ಇವರ ಮಾತನ್ನು ಅಂತ ಹೇಳಿ ರೋಹಿಣಿಯ ಮುಖ ನೋಡಿ ತುಂಬ ಕೋಪದಿಂದ ರೋಹಿಣಿಯ ಮುಖ ನೋಡ್ತಾಳೆ. ರೋಹಿಣಿ ತುಂಬ ಅಳ್ತಾ ಇರ್ತಾಳೆ. ರೋಹಿಣಿಗೆ ಸರಿಯಾದ ಏಟು ಶಾಂತಿ ಕೈಯಿಂದ ಸರಿಯಾಗಿ ಬೀಳ್ತಾ ಇರ್ತದೆ. ಆಗ ರಂಗನಾಥ್ ಅವರು ಮನೋಜ್ ಹತ್ರ ಕೇಳ್ತಾರೆ, ಮನೋಜ ನಿನಗೆ ಇದೆಲ್ಲ ಗೊತ್ತಿದ್ರು ಯಾಕಪ್ಪ ನಮ್ಮ ಹತ್ರ ಹೇಳಲಿಲ್ಲ ಅಂತ ಹೇಳಿ. ಆಗ ಮನೋಜ್ ಹೇಳ್ತಾನೆ, ಅಪ್ಪ ನನಗೇನೂ ಗೊತ್ತಿಲ್ಲಪ್ಪ ಅಂತೇಳಿ ಮನೋಜ್ ತುಂಬ ಅಳ್ತಾ ಇರ್ತಾನೆ. ನಾನು ಯಾರ ಜೊತೆ ಬದುಕ್ತಾ ಇದ್ದೀನಿ, ಯಾರ ಜೊತೆ ಇರೋದು ಅಂತ ಹೇಳಿ ನನಗೇನು ಅನುಮಾನ ಶುರುವಾಗಿದೆ ಅಂತ ಹೇಳಿ ಮನೋಜ್ ಹೇಳ್ತಾನೆ. ರೋಹಿಣಿಗೆ ಶಾಂತಿ ಮಾತ್ರ ಸರಿಯಾಗಿ ಹೊಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಓಡಿ ಬಂದು ಮನೋಜ್ನ ಬೆನ್ನ ಹಿಂದೆ ಅಡಗಿ ಕೂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಮನೋಜ್ ಏನು ಮಾಡ್ತಾನೆ ಅಂದರೆ ರೋಹಿಣಿಯನ್ನು ಕರ್ಕೊಂಡೋಗಿ ಅವನ ತಾಯಿ ಹತ್ರನೇ ಬಿಟ್ಟು ಬರ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಮನೋಜ್ ನನಗೆ ತುಂಬ ಹೆದರಿಕೆ ಆಗುತ್ತೆ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ಯಾಕೆ ಕುತಂತ್ರಿ, ನಾನು ಆವತ್ತೇ ನಿನಗೆ ಹೇಳಿದ್ದೆ, ಯಾವ ಕೊಂಪೆ ನಿನ್ನಿಂದ ಕೆಂಪಿ, ನೀನು ಪಿಂಕ್ ಬಣ್ಣ ಬಳಿದುಕೊಂಡು ನಿನ್ನ ಚರಿತ್ರೆಯನ್ನು ಸೃಷ್ಟಿ ಮಾಡಿಬಿಟ್ಟೆ ಅಲ್ವೇ ಅಂತೇಳಿ ಸರಿಯಾಗಿ ರೋಹಿಣಿಗೆ ಶಾಂತಿ ಹೊಡೆದು ಬಡ್ದು ಅನಂತರ ಒಂಥರ ಮಾತಾಡಿ ಅವಳನ್ನು ತುಂಬ ಹಿಂಸೆ ಮಾಡ್ತಾಳೆ. ನಿನ್ನ ಮೆದುಳನ್ನು ತೆಗೆದು ತುಲಾಭಾರಕ್ಕೆ ಇಟ್ಟರೆ ದೇಶದ ಎಲ್ಲ ಕ್ರಿಮಿನಲ್ ಕೂಡ ಆ ತುಲಾಭಾರಕ್ಕೆ ತೂಗಲ್ವಲ್ವೇ ಕಣೆ ಮಾರ್ಜಾಲಿ ಅಂತೇಳಿ ಶಾಂತಿ ರೋಹಿಣಿಗೆ ಬೈತಾಳೆ. 30 ಲಕ್ಷ ಹೊಡೆದೆ, ಪಾರ್ಲರನ್ನು ಕೂಡ ಹೇಗ ಮಾಡಿ ದಕ್ಕಿಸ್ಕೊಂಡೆ, ಅದೇ ರೀತಿ ನನ್ನ ಮಗನನ್ನು ಕೂಡ ಪಡೆದೆ ಅಲ್ವೇ ಅಂತೇಳಿ ಎಷ್ಟೋ ಸರಿ ಕೆನ್ನಿಗೆ ಬಾರಿಸ್ತಾನೇ ಇರ್ತಾಳೆ. ಇಷ್ಟೆಲ್ಲ ಹೇಳುವಾಗಲೇ ಡ್ರ್ಯಾಗನ್ ಥರ ನಮ್ಮ ಮನೆಯನ್ನು ಹೊಕ್ಕೊಂಡೆ, ಅದೇ ರೀತಿಯಾಗಿ ಕೆಲಸ ಕಾರ್ಯ ಮಾಡ್ದೇ ಶ್ರೀಮಂತೆ ಅನ್ನೋ ಪಟ್ಟ ಪಡೆದುಕೊಂಡೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದ್ಕೊಂಡೆ ನಾಟಕ ಮಾಡಿಕೊಂಡು ನಮ್ಮ ಮನೆಗೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಇದೆಲ್ಲ ಯಾಕೆ ಮಾಡಿದೆ ನಂಗ್ಲಿ ಅಂತ ಹೇಳಿ ಇನ್ನೊಂದು ಇಟ್ಕೊಡ್ತಾಳೆ. ಆಗ ರೋಹಿಣಿ ಅತೆ ಅದು ಅಂತ ಹೇಳಿ ಬಿಕ್ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಕೂಡ ಮಹಾಮಂಗಳಾರತಿ ಆಗ್ತಾ ಇರುತ್ತೆ. ಮತ್ತೆ ಶಾಂತಿ ಕೇಳ್ತಾಳೆ, ಯಾರೇ ನೀನು, ಯಾವ ದುಷ್ಟಶಕ್ತಿಯೇ ನೀನು ಅಂತ ಹೇಳಿ. ನನ್ನ ಮಗನ ಜೀವನದಲ್ಲಿ ಯಾಕೆ ಬಂದೆ, ನಮ್ಮ ಮನೆಗೆ ಯಾಕೆ ಬಂದೆ, ಬೊಗಳೆ ಅಂತ ಹೇಳಿ ಶಾಂತಿ ರೋಹಿಣಿಗೆ ಕೇಳ್ತಾ ಇರ್ತಾಳೆ. ಅಷ್ಟು ಹೇಳುವಾಗ ಶಾಂತಿ ಮತ್ತೆ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಹೊಡಿಲಿಕ್ಕೆ ಹೋಗ್ತಾಳೆ. 1 2 3 ಸುಳ್ಳನ್ನು ಕೇಳ್ಬೋದು, ಆದರೆ ಪ್ರತಿದಿನ ಪ್ರತಿ ಕ್ಷಣ ಸುಳ್ಳು ಹೇಳ್ಕೊಂಡೇ ಬದುಕ್ತಾ ಇದ್ದೀಯಲ್ಲೇ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳ್ತಾರೆ, ಆದರೆ ನೀನು ಮದುವೆ ಆಗಿನಿಂದ ಸುಳ್ಳು ಹೇಳಿಕೊಂಡೇ ತಿರುಗ್ತಾ ಇದ್ದೀಯಲ್ಲೇ ಸಹಸ್ರಾಕ್ಷಿ ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ರೋಹಿಣಿ ಅದು ಅಂತ ಹೇಳಿ. ಆಗ ಶಾಂತಿ ಮಧ್ಯೆ ಮಾತಾಡಿ ಕಾಳಿ, ತ್ರಿಶೂಲಿ, ಶೂಲಿ, ಕಪಾಲಿ ಹೀಗೆ ಈ ಥರ ದೇವರ ಹೆಸರನ್ನು ಹೇಳಿ ಅವರು ಪೂಜೆಯನ್ನು ಮಾಡಿರ್ತಾರೆ. ಆಗ ಶಾಂತಿ ಹೇಳ್ತಾಳೆ, ನೋಡಿ ನಾನು ಆ ಥರ ಹೇಳಿ ದೇವರ ಪೂಜೆಯನ್ನು ಮಾಡಿದೆ, ಆ ದೇವರು ತೋರಿಸ್ಬಿಟ್ಟಾರಿ ಸಿಕ್ಕಾಕೊಂಡ್ಲು ಅಂತ ಹೇಳಿ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ನೋಡಿದ್ರ ದೇವರು ಎಷ್ಟು ಪವರ್ಫುಲ್ ಅಂತ ಹೇಳಿ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ಆಗ ರಂಗನಾಥ್ ಅವರು, ದೇವರು ಬಿಡಿ, ನಮಗೆ ಏನು ಕರ್ಮನೇ ಇದು, ನಮ್ಮ ಮನೆಯಲ್ಲಿದ್ದುಕೊಂಡು ನಮಗೇನೆ ಮೋಸ ಮಾಡಿಕೊಂಡು ಓಡಾಡ್ತಾ ಇದ್ದಾಳೆ ಅಲ್ವೇ ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಹತ್ರ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ರಾಕ್ಷಸರು ಈಗೇನ್ರಿ ಇರ್ತಾರೆ, ಆದರೆ ಅವರ ಅಂತ್ಯ ಈಗಿರುತ್ತೆ ಅಂತೇಳಿ ಬೇವಿನ ಸೊಪ್ಪು ಇಟ್ಕೊಂಡು ಸರಿಯಾಗಿ ಬಡಿತಾಳೆ ರೋಹಿಣಿಗೆ. ಬೇವಿನ ಸೊಪ್ಪಲ್ಲಿ ಹೊಡೆದು ಅನಂತರ ಕೆನ್ನೆಗೆ 4 ಬಾರಿಸ್ತಾಳೆ. ಅಷ್ಟೊತ್ತಿಗೆ ಈ ರೋಹಿಣಿ ಕುಂಕುಮ ಮತ್ತು ಅರಿಶಿಣದ ಮೇಲೇ ಹೋಗಿ ಬೀಳ್ತಾಳೆ. ರೋಹಿಣಿ ಗೋಗರೆದು ತುಂಬ ಕೇಳ್ತಾಳೆ, ಅತ್ತೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ ಹೊಡಿಬೇಡಿ ಅಂತ ಹೇಳಿ. ಆದರೂ ಕೂಡ ಶಾಂತಿ ಅವಳನ್ನು ಬಿಡುವುದೇ ಇಲ್ಲ. ರೋಹಿಣಿ ಹೊಡಿಬೇಡಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾತ್ರಿ ಶಾಂತಿ ಬಿಡುವುದೇ ಇಲ್ಲ, ಮತ್ತೆ ಬೇವಿನ ಸೊಪ್ಪು ತೆಗೆದುಕೊಂಡು ಹೊಡಿಲಿಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಅವರು ತಡಿತಾರೆ, ಹೊಡಿಬೇಡ ಶಾಂತಿ, ನಿಲ್ಲಿಸು ಅಂತ ಹೇಳಿ. 10 ಜನ ನೋಡ್ತಾ ಇರ್ತಾರೆ, ಹೀಗೆಲ್ಲ ಹೊಡಿಯೋದು ತಪ್ಪಾಗುತ್ತೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಆನಂತರ ಮೀನಾ ಮಧ್ಯೆ ಮಾತಾಡಿ, ಏನಾಗಿದೆ ಅಂತ ಮಾತಲ್ಲಿ ಕೇಳಿ ನೋಡಿ, ದಯವಿಟ್ಟು ಹೊಡಿಬೇಡಿ ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಅಷ್ಟು ಆದರೂ ಕೂಡ ಅವಳ ಅಹಂಕಾರ ಬಿಡೋದಿಲ್ಲ. ತೂ ಗಂಡ ಹೆಂಡತಿ ನನ್ನ ಜೀವನವನ್ನೇ ಹಾಳು ಮಾಡಿದ್ರಲ್ಲ, ಇವಾಗ ಸಂತೋಷ ಆಯ್ತಾ ಅಂತ ಹೇಳಿ ಅವರಿಗೇನೆ ಆವಾಜ್ ಆಗ್ತಾಳೆ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿದ್ದೀರಲ್ವ ಅಂತ ಹೇಳಿ ರೋಹಿಣಿ ಮೀನಾ ಮತ್ತು ಸೂರ್ಯನಿಗೆ ಹೇಳ್ತಾಳೆ. ಆವಾಗ ಶಾಂತಿ ಮಾತಾಡಿ, ಯಾವಳೆ ಆಟ ಆಡ್ತಾ ಇರೋದು ನಿನ್ನ ಜೀವನದಲ್ಲಿ ಅಂತ ಹೇಳಿ ಕೇಳ್ತಾಳೆ. ನನ್ನ ಮಗನ ಜೀವನದಲ್ಲಿ ಬಿರುಗಾಳಿಯಾಗಿ ಸುಂಟರ್ ಗಾಳಿಯಾಗಿ ಒಕ್ಕರಿಸ್ಕೊಂಡಿರೋದು ನೀನು.
ಯಾವ ಉದ್ದೇಶಕ್ಕೆ ನೀನು ಸುಳ್ಳು ಹೇಳಿದೆ ಹೇಳು ಅಂತ ಹೇಳಿ ಶಾಂತಿ ರೋಹಿಣಿಗೆ ಕೇಳ್ತಾ ಇರ್ತಾರೆ. ನಮ್ಮನೆ ಹಾಳು ಮಾಡಬೇಕು ಅಂತ ಯಾಕೆ ಅಂದ್ಕೊಂಡೆ ನಾಯಿ ಕುನ್ನಿ ಅಂತ ಹೇಳಿ ರೋಹಿಣಿಗೆ ಬೈತಾಳೆ ಶಾಂತಿ. ಅಷ್ಟೊತ್ತಿಗೆ ರೋಹಿಣಿ, ಅತ್ತೆ ಬೇಡತ್ತೆ, ಇನ್ನೇನಾದರೂ ಒಂದು ಹೆಜ್ಜೆ ನೀವು ಮುಂದೆ ಬಂದರೆ ನಿಮ್ಮ ಮಗನ ಮೇಲೆ ಆಣೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟೊತ್ತಿಗೆ ಓಡಿ ಹೋಗಿ ಮೀನನ ಹಿಂದೆ ಅಡಗ್ತಾಳೆ. ಮೀನವರೇ ಕಾಪಾಡಿ ಅಂತ ಹೇಳಿ. ಆದರೂ ಕೂಡ ಶಾಂತಿ ಬಿಡುವುದಿಲ್ಲ. ತ್ರಿಶೂಲವನ್ನು ಅವಳಿಗೆ ಚುಚ್ಚಲಿಕ್ಕೆ ಹೋಗ್ತಾಳೆ. ಮೀನನನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಮೀನನ ಹತ್ರ ರೋಹಿಣಿ ಅಂಗಲಾಚ್ತಾಳೆ. ಆದರೆ ಶಾಂತಿ ಮಾತ್ರ ಪಕ್ಕ ಚಾಮುಂಡಿಯಾಗಿ ಅವತಾರ ಎತ್ತಾಳೆ. ಮೀನಳಿಗೆ ಹೇಳ್ತಾಳೆ, ಬಿಡಿಯ ಜಾಗನ ಅಥವಾ ನಿನ್ನ ಚುಚ್ಚಿ ಸಾಯಿಸ್ಬಿಡ್ಲ ಅಂತೇಳಿ. ಆಗ ಸೂರ್ಯ ಕಣ್ಸನ್ನೆ ಮಾಡಿ ಮೀನನನ್ನು ಈಚೆ ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಮೀನ ಆ ತ್ರಿಶೂಲವನ್ನು ಇಟ್ಕೊಳ್ತಾಳೆ. ಆಗ ಮೀನ ಮಧ್ಯೆ ಮಾತಾಡಿ, ಹೇಳೋರು ಕೇಳೋರು ಇಲ್ಲ ಅಂದರೆ ಕೊಂದೇ ಬಿಡ್ತೀರತ್ತೆ ಅಂತ ಕೇಳಿ ಹೇಳ್ತಾಳೆ, ಇದೆ ನಿಮಗೆ ಎಲ್ಲ ಅಧಿಕಾರ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಕರುಣೆ ಇದೆ, ಆದರೆ ಕೊಲ್ಲೋ ಅಧಿಕಾರ ಇಲ್ಲ. ಮಾತಾಡಿ ಏನಕ್ಕೆ ಸುಳ್ಳು ಹೇಳಿದ್ದಾರೆ ಅಂತ ಕಾರಣ ಕೇಳಿ, ತಪ್ಪಿದ್ರೆ ದಂಡಿಸಿ, ಅದನ್ನು ಬಿಟ್ಟು ಇಷ್ಟು ಮುಂದುವರಿಬೇಡಿ ಅತ್ತೆ ಅಂತ ಹೇಳಿ ಮೀನಾ ಶಾಂತಿಗೆ ಹೇಳ್ತಾಳೆ. ನಾನು ಬದುಕಿರೋವರೆಗೂ ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಶಾಂತಿ ಮಾತಾಡಿ, ಈ ಹೂ ಮಾರೋಳು ನನಗೆ ವಾರ್ನಿಂಗ್ ಕೊಡೋ ಹಾಗೆ ಮಾತಾಡ್ಬಿಟ್ಟಿಯಲ್ಲೇ ಗುಂಗ್ರಿ, ನಿನ್ನಿಂದಾಗಿ ಎಂತೆಂಥ ಚಿಲ್ಲರೆ ಜನಗಳ ಮುಂದೆ ನಾನು ಹೇಳಿಸ್ಕೊಳ್ಬೇಕಾಗ್ಬೋದು ಅಂತ ಹೇಳಿ ಶಾಂತಿ ರೋಹಿಣಿ ಹತ್ರ ಕೇಳ್ತಾಳೆ. ಹೂ ಮಾರೋಳು ನನಗೆ ಬಯೋ ಥರ ಮಾಡಿಬಿಟ್ಟೆ ನೀನು. ಆಗ ರಂಗನಾಥ್ ಅವರು ಮಧ್ಯೆ ಮಾತಾಡಿ, ಈಗಲೂ ಇಷ್ಟಾದ್ಮೇಲೂ ಮೀನಾಳನ್ನು ಚಿಕ್ಕವಳಾಗಿ ನೋಡಬೇಡ ಕಣೆ ಶಾಂತಿ, ನೀನು ಇದನ್ನು ಹೇಳೋ ಅಧಿಕಾರ ನಿನಗೆ ಉಳಿದಿಲ್ಲ ಈಗಲೂ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ನೀನು ಕರ್ಕೊಂಡು ಬಂದಿರೋದು ಕಾಗೆ ಬಂಗಾರನ ಅಂತ ಒಪ್ಕೋ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ ಮೀನಳಿಗೆ, ಇವಳು ಮಾತಾಡೋದೇ ಸುಳ್ಳು, ಸುಮ್ಮನೆ ಇರೆ ಕಣೆ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಏನು ಕಮ್ಮಿ ಮಾಡಿದ್ಲು ನಮ್ಮ ಅಮ್ಮ ನಿನಗೆ ಅಂತ ಹೇಳಿ ಹೇಳ್ತಾಳೆ. ಆಗ ನೀವು ಸುಮ್ಮನಿರಿ ಅಂತೇಳಿ ಮೀನಾ ಹೇಳ್ತಾಳೆ. ಆದರೆ ಸೂರ್ಯ ಮಾತ್ರ ಸುಮ್ಮನೆ ಇರೋದಿಲ್ಲ. ಯಾಕೆಂದರೆ ಸೂರ್ಯನಿಗೆ ಅವಳ ಮೇಲೆ ತುಂಬ ಸಿಟ್ಟಿರುತ್ತೆ, ರೋಹಿಣಿ ಮೇಲೆ. ಆದರೆ ಮೀನನ ಆ್ಯಕ್ಟಿಂಗ್ ಏನೋ ತುಂಬ ಓವರ್ ಆ್ಯಕ್ಟಿಂಗ್ ಆಯಿತು ಅಂತ ಈ ಸೀರಿಯಲಲ್ಲಿ ನನಗೆ ಅನಿಸುತ್ತೆ. ಮತ್ತೆ ಶಾಂತಿ ರೋಹಿಣಿಗೆ ಹೇಳ್ತಾಳೆ, ನಿನ್ನ ನಂಬಿದಷ್ಟು ನನ್ನನ್ನು ತಾಯಿಯನ್ನು ಕೂಡ ನಂಬಿರಲಿಲ್ಲ ಕಣೆ ಅಂತ ಹೇಳಿ. ಕಳ್ಳಿ ಹಾಲು ಕೈ ಆಗಿರುತ್ತೆ, ಡೈರಿ ಹಾಲಲ್ಲಿ ಹುಳ ಇರುತ್ತೆ, ಗೋವಿನ ಹಾಲಲ್ಲಿ ಎಂಜಲಿರುತ್ತೆ ಅಂತ ಗೊತ್ತಿತ್ತು. ತಾಯಿ ಹಾಲಿಗೂ ವಿಷ ಬೆರೆಸಿರೋ ವಿಷಕನ್ಯೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹುಲ್ಕೆ ಸುನಾಮಿಗಿಂತಲೂ ಮಾರ್ಜಾಲಿ ಕಣೆ ನೀನು, ಮಾರ್ಜಾಲಿ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ರಾಹು ಕೇತು ಶನಿನ ಮೀರಿಸಿದ ಕರ್ಮಕಾರಕಿ ನೀನು, ಪೂತನಿ ಪಿಶಾಚಿನ ಮೀರಿಸಿದ ರಾಕ್ಷಸಿ ಕಣೆ ನೀನು. ನಿನ್ನಂಥ ಅದ್ಭುತವಾದ ವ್ಯಕ್ತಿ ನಮ್ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಷ್ಟು ಹೇಳುವಾಗ ರೋಹಿಣಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಆಗ ಶಾಂತಿ ಮಾತಾಡಿ, ಏಯ್ ನನ್ನನ್ನು ಇನ್ನೊಮ್ಮೆ ಅತ್ತೆ ಅಂತ ಕರೆದ್ರೆ ಹೋಮಕುಂಡಕ್ಕೆ ಹಾಕಿ ಬೆಂಕಿ ಹಚ್ಚಿಬಿಡ್ತೇನೆ ಅಂತ ಹೇಳಿ ಹೇಳ್ತಾಳೆ. ಮುಗೀತು, ಎಲ್ಲ ಮುಗೀತು, ಇನ್ನು ನಮ್ಮ ಮನೆಗೂ ನಿನಗೂ ಯಾವ ಸಂಬಂಧ ಇಲ್ಲ, ಇನ್ನೇನು ಹೇಳಿದ್ರು ನಾನು ನಿನ್ನ ಕೇಳಲ್ಲ, ಹೊರಡೆ ಇಲ್ಲಿಂದ, ನನ್ನ ಮಗನಿಗೂ ನಿನಗೆ ಯಾವ ಸಂಬಂಧನೂ ಇಲ್ಲ, ಹೋಗಿ ಇಲ್ಲಿಂದ ಅಂತ ಹೇಳಿ ರೋಹಿಣಿಯನ್ನು ಶಾಂತಿ ಹೊರಗೆ ದಬ್ತಾಳೆ. ಯಾಕೆಂದರೆ ಮನೆಯೊಳಗೆ ಅವಳಿಗೆ ಅವಕಾಶ ಕೊಡುವುದಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ವೀಕ್ಷಕರೇ. ಇದು ಕನಸೋ ನನಸೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಸೀರಿಯಲ್ನಲ್ಲಿ ಹೆಚ್ಚಾಗಿರೋದು ರೋಹಿಣಿಯ ಬಗ್ಗೆ ಇರೋದು, ಹೆಚ್ಚಾಗಿ ಕನಸೇ ಆಗಿರುತ್ತೆ. ಮತ್ತು ಏನಾಗುತ್ತೆ ಅಂತ ನಾವು ಮುಂದಿನ ಎಪಿಸೋಡ್ ತನಕ ಕಾಯಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಯಾರ್ಯಾರ ಪಾತ್ರ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.